ವೀಕ್ಷಕರೇ, ಬಡವರ ಜಮೀನಿನ ಮೇಲೆ ಬುಲ್ಡೋಜರ್ ಹರಿಯೋದಕ್ಕೆ ಇನ್ನೇನು ಬಹಳ ದಿನ ಬೇಕಿಲ್ಲ ಅಂತ ನನಗನ್ನಿಸುತ್ತೆ. ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆನೇ ನಾನೀಗ ಮತ್ತೆ ಮಾತಾಡೋದಕ್ಕೆ ಹೊರಟಿದ್ದೀನಿ. ಜನ ಎಷ್ಟೇ ವಿರೋಧ ಮಾಡಲಿ, ಎಷ್ಟೇ ನಾವು ಜಮೀನನ್ನು ಕೊಡೋದಿಲ್ಲ ಅಂತ ಹೇಳಲಿ, ಕೃಷಿ ಜಮೀನನ್ನು ಉಳಿಸಿ ಅಂತ ಗೋಗರೀಲಿ, ಬೇಕಿದ್ದರೆ ನಮ್ಮ ಸಮಾಧಿ ಮೇಲೆ ನಿಮ್ಮ ಟೌನ್ಶಿಪ್ಪನ್ನು ಕಟ್ಟಿ ಅಂತ ದುಂಬಾಲನ್ನು ಬಿಡಲಿ, ಸರ್ಕಾರ ಮಾತ್ರ ಈ ಯೋಜನೆಯನ್ನು ನಿಲ್ಲಿಸುವುದಕ್ಕೆ ಅಣಿ ಇಲ್ಲ. ಕಾರಣ ಏನು ಅಂತಂದರೆ, ಮೊದಲ ಹಂತದಲ್ಲೇ ಈಗಾಗಲೇ ಒಂದಿಷ್ಟು ಜಮೀನಿಗೆ ಫೈನಲ್ ನೋಟಿಫಿಕೇಷನ್ ಆಗಿದೆ. 587 ಎಕರೆನೋ ಏನೋ. ಒಟ್ಟಾರೆ ಯೋಜನೆ ಇದು 6,900 ಎಕರೆ ಸಮೃದ್ಧವಾದಂಥ ಕೃಷಿ ಜಮೀನಿನ ಮೇಲೆ ಕಟ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೋಟೆ ಅಥವಾ ಬಿಡದಿ ಟೌನ್ಶಿಪ್. ಯಾಕೆಂದರೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಅದನ್ನು ಹೇಳ್ತಾರೆ, ಟೌನ್ಶಿಪ್ ನನ್ನ ಕನಸಿನ ಯೋಜನೆ ಅಂತ. ಬೇಡ ಸ್ವಾಮಿ ಬಿಟ್ಬಿಡಿ ಅಂತಂದರೆ, ಇಲ್ಲ ಇದನ್ನು 2006ರಲ್ಲೇ JDSನವರು ಅಥವಾ ಕುಮಾರಸ್ವಾಮಿ ಇದನ್ನು ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ರು, ನಾವು ಅದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೈತರು ಒಂದು ಕಡೆ ಪ್ರತಿಭಟನೆಯನ್ನು ನಿರಂತರವಾಗಿ ಮುಂದುವರಿಸಿದ್ದಾರೆ. ಕಳೆದ 367 ದಿನವೋ ಏನೋ ಆಯಿತು ಪ್ರತಿಭಟನೆಯನ್ನು ಮಾಡ್ತಾ ಕೆಲವು ರೈತರು. ಓಕೆ, ಕೆಲವರು ಕೊಡ್ತೀವಿ ಅನ್ನೋರಿದ್ದಾರೆ, ಕೊಡೋಲ್ಲ ಅನ್ನೋರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಸರ್ಕಾರಕ್ಕೆ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಎಲ್ಲರ ಜಮೀನನ್ನು ತೆಗೆದುಕೊಂಡು ಕೆಲವ್ರ ಜಮೀನನ್ನು ತಾವು ಉಳಿಸ್ಕೋಬೇಕು ಅಂತ ಏನು ಕನಸಿದೆಯಲ್ಲ ಅವರಿಗೆ, ಅವ್ರ ಜಮೀನಿಗೆ ಒಂದು ಕಡೆ ಸೆಗ್ರಿಗೇಟ್ ಮಾಡಿಕೊಟ್ಟು ಎಲ್ಲದನ್ನು ಮಾಡೋದಕ್ಕೂ ಸಾಧ್ಯತೆ ಇದೆ. ಆದರೆ ಇದನ್ನು ಯಾವುದೂ ಮಾಡೋದಕ್ಕೆ ಸರ್ಕಾರ ತಯಾರಿಲ್ಲ. ಕಾರಣ ಏನು ಅಂತಂದರೆ, ಈ 6,900 ಎಕರೆನೂ ಕೂಡ ಸರ್ಕಾರಕ್ಕೆ ಬೇಕು, ಸ್ವಲ್ಪನೂ ಕೂಡ ಬಿಡೋದಕ್ಕೆ ತಯಾರಾಗಿಲ್ಲ. ಸೊ ಈಗ ಕೊನೆಯ ಹಂತ ಅಂತ ಯಾಕೆ ನಾನು ಹೇಳಿದೆ ಅಂತಂದರೆ, ಮಾಗಡಿ ಶಾಸಕ ಬಾಲಕೃಷ್ಣ ಅವರ ವ್ಯಾಪ್ತಿಗೆ ಬರುತ್ತೆ ಈ ಬೈರೇಗೌಡನಹಳ್ಳಿ ವ್ಯಾಪ್ತಿಗಳೆಲ್ಲ. ಹೋಗಿ ಸಾಂಕೇತಿಕವಾಗಿ ಒಂದಿಷ್ಟು ಜನಕ್ಕೆ ಚೆಕ್ ವಿತರಣೆ ಮಾಡಿದ್ದಾರೆ. ಏನೋ 1 ಎಕರೆಗೆ ಏನೋ 2 ಕೋಟಿಯಿಂದ 2.5 ಕೋಟಿವರೆಗೂ, ಮೈನ್ ರೋಡಲ್ಲ ಅದರೆಷ್ಟು, ಒಳಗಡೆ ಅದರೆಷ್ಟು, ಬರಭೂಮಿ ಅದರೆಷ್ಟು ಎಲ್ಲ ಅಂತ ಡಿಫೈನ್ ಮಾಡಿದ್ದಾರೆ. ಆ ಸಾಂಕೇತಿಕ ಚೆಕ್ಕನ್ನು ಬಾಲಕೃಷ್ಣ ವಿತರಣೆ ಮಾಡಿದ್ದಾರೆ. ಈ ಮೂಲಕ ಒಂದು ಸೂಚನೆಯನ್ನು ನೀಡಿದ್ದಾರೆ ವಿರೋಧ ಪಕ್ಷಗಳಿಗೂ ಮತ್ತು ರೈತರಿಗೂ. ಏನಂತಂದರೆ, ನಾವು ಯಾವ ಕಾರಣಕ್ಕೂ ಕೂಡ ಟೌನ್ಶಿಪ್ ಯೋಜನೆಯನ್ನು ಬಿಡೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ವಿರೋಧ ಪಕ್ಷಗಳಾದರೂ ಕೂಡ ಗಟ್ಟಿ ಹೋರಾಟ ಮಾಡ್ತಾ ಇದೆ ಕೇಳಿದ್ರೆ ಅಂಥ ಏನು ಕಾಣಿಸ್ತಾ ಇಲ್ಲ. ಟೌನ್ಶಿಪ್ ಯೋಜನೆಯನ್ನು ವಿರೋಧ ಮಾಡಿದ್ದನ್ನು ಹೊರತುಪಡಿಸಿ ಅಶೋಕ್ ಅವರಾಗಲಿ, ವಿಜಯೇಂದ್ರ ಆಗಲಿ ಯಾರೂ ಕೂಡ ಪ್ರಧಾನಿ ಅವ್ರನ್ನ ಮೀಟ್ ಮಾಡೋ ಕೆಲಸ ಮಾಡ್ತೀವಿ ಅಂತ ಹೇಳಿದರು, ಪ್ರಧಾನಿ ಅವ್ರ ಭೇಟಿಗೆ ಸಮಯ ಕೇಳಿತೀವಿ ಅಂತ ಹೇಳಿದರು. ಯಾವುದನ್ನು ಕೂಡ ಮಾಡಿಲ್ಲ. ಟೌನ್ಶಿಪ್ ಆಗೋದು ಬಹುತೇಕ ಪಕ್ಕ ಅಂತ ನನಗಂತೂ ಅನಿಸುತ್ತೆ. ಅಲ್ಲಿ ಸಾವಿರಾರು ತೆಂಗಿನ ಮರಗಳಿದ್ದಾವೆ, ಅಡಿಕೆ ಮರಗಳಿದ್ದಾವೆ, ಬಾಳೆ ಗಿಡಗಳಿದ್ದಾವೆ, ರೇಷ್ಮೆ ವನ ಇದೆ, ಎಲ್ಲ ಥರದ ಹಾಲು ಉತ್ಪಾದಕರಿದ್ದಾರೆ. ಅದನ್ನೆಲ್ಲದನ್ನು ಕೂಡ ಟೌನ್ಶಿಪ್ ಕಟ್ತೀವಿ ಅಂತ ಹೋಗಿದ್ದಾರೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಮತ್ತು ಬಾಲಕೃಷ್ಣ ಬಂಡಿ ಚಾಲೂ ಆಗಂಗೆ ಕಾಣಿಸ್ತಾ ಇದೆ. ಕೇವಲ ಅಲ್ಲಿ ಮಾಡ್ತಾರ ಕೇಳಿದ್ರೆ, ಆನೇಕಲ್ಲಲ್ಲೂ ಕೂಡ KDB 2,900 ಎಕರೆ ಅಂತ, 2,500ರಿಂದ 900 ಎಕರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಲ್ಲೂ ಕೂಡ 3,000 ಎಕರೆ ಅಲ್ಲಿ ಬಂದಂಥ ರೈತರ ಮೇಲೆ KDB ಅಧಿಕಾರಿಗಳು ಅವ್ರನ್ನ ಕೂಡ ಹಾಕಿಬಿಟ್ಟಿದ್ರಂತೆ. ಅವರು ಪ್ರೊಟೆಸ್ಟನ್ನು ಕೂಡ ಮಾಡಿದರು. ನಾನು ಕೂಡ ಬಿಡದಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ದೆ. ಬಿಡದಿಯಲ್ಲಿ ವಾಸ್ತವಾಂಶ ಅರಿಯುವಂಥ ಪ್ರಯತ್ನವನ್ನು ಮಾಡಿದ್ದೆ. ಬಂಗಾರದಂಥ ಭೂಮಿ ಇದೆ. ಈ ಬಂಗಾರದಂಥ ಭೂಮಿಯನ್ನು ಕಿತ್ಕೊಂಡು ಟೌನ್ಶಿಪ್ ಮಾಡೋದಕ್ಕೆ, ಅಂದರೆ ಉಪನಗರಗಳಲ್ಲಿ ಟೌನ್ಶಿಪ್ ಮಾಡಿ ಅದನ್ನು ಬೆಳೆಸ್ತೀವಿ ಅನ್ನೋದು ಇವರ ಕನಸಿನ ಯೋಜನೆ. ಸೊ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇದೆ ಅಥವಾ ಕಾಂಗ್ರೆಸ್ ಸರ್ಕಾರ ಇದೆ, ಸರ್ಕಾರದವರು ಅದನ್ನು ಮಾಡೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ. ಆದರೂ ಕೂಡ ಸಾಂಕೇತಿಕ ಚೆಕ್ಗಳ ವಿತರಣೆ ಆಗಿದೆ. ಕೆಲವು ರೈತರನ್ನ ಮನವೊಲಿಸಿ ಜಮೀನನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆದರೆ ನನ್ನ ಉದ್ದೇಶ ಇರೋದು, ಅಥವಾ ನಾನು ಗಮನಿಸಿದ ಮಟ್ಟಿಗೆ, ಯಾರೋ ಒಬ್ಬ ರೈತ ಒಂದು ಅರ್ಧ ಎಕರೆನೋ, 1/4 ಎಕರೆನೋ, 1 ಎಕರೆನೋ ಜಮೀನು ಇಟ್ಕೊಳ್ತಾ ಇರ್ತಾನೆ. ಅವನಿಗೆ ಜಮೀನು ಕೊಡೋ ಮನಸ್ಸಿರಲ್ಲ. ಅವನಿಗಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಸ್ವಾಮಿ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅವನು ಅದೇ ಜಮೀನು ಕೇಳ್ತಾ ಇದ್ದಾನೆ, ಫಲವತ್ತಾದ ಜಮೀನು ಅಂತ. ಸೊ ಅದೇ ಊರಲ್ಲಿ ನೀವು ಒಂದಷ್ಟು ಜಾಗವನ್ನು ಯಾರು ಕೊಡಲ್ವೋ ಅವ್ರಿಗೆ ಬಿಟ್ಟು ಸೆಗ್ರಿಗೇಟ್ ಮಾಡುವಂಥ ಸಾಧ್ಯತೆ ಇದೆಯಲ್ಲ. ಈ ಸಾಧ್ಯತೆಗಳನ್ನು ಯಾಕೆ ಪರಿಗಣಿಸ್ತಾ ಇಲ್ಲ ಅನ್ನೋದು. ನಿಮ್ಮ ಬಂಡಿ ಹಿಂಗೆ ಚಾಲು ಆಗಿಬಿಟ್ರೆ ರೈತರು ಏನು ಮಾಡಬೇಕು? ಅವನಿಗೂ ಒಂದು ಬದುಕು ಅನ್ನೋದು ಇರುತ್ತಲ್ವ. ಆತನೂ ಕೂಡ ಒಂದು ಆ ಜೀವನವನ್ನು ಕಟ್ಕೊಳ್ತಾನೆ. ಮಣ್ಣಿನ ಜೊತೆ ಭಾವನಾತ್ಮಕ ಸಂಬಂಧ ಇರುತ್ತೆ. ಅಲ್ಲಿ ಕೋಳಿಗಳು, ಹಸುಗಳು, ದನಗಳು, ನಾಯಿಗಳು, ಒಂದೆಲ್ಲ ಆ ಊರಿನ ಬಾಂಧವ್ಯ, ಎಲ್ಲವನ್ನೂ ಕೂಡ ಅವನು ಬಿಟ್ಟು ಹೋಗಬೇಕು ಅಂದರೆ ಕಷ್ಟ ಅಲ್ವಾ? ದಯವಿಟ್ಟು ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ಭಾವನೆ. ಟಾರೆ ಚೆಕ್ ವಿತರಣೆ ಕಾರ್ಯಕ್ರಮ ಈಗಾಗಲೇ ಭಾಳ ಜೋರಾಗಿ ನಡೀತಾ ಇದೆ.
ಬಾಲಕೃಷ್ಣ ಅವರು ಹೋಗಿ ಚೆಕ್ಕನ್ನು ವಿತರಣೆ ಮಾಡಿ ಯಾವ ಕಾರಣಕ್ಕೂ ಕೂಡ ಯೋಜನೆ ಬಿಡೋದಿಲ್ಲ ಅನ್ನುವ ಸಂಕೇತವನ್ನು ಕೊಟ್ಟಿದ್ದಾರೆ. ಸೊ ಇನ್ನಾದರೂ ಸರ್ಕಾರ ಒಂದು ಸ್ವಲ್ಪ ಅವ್ರ ಬಗ್ಗೆ ಕಾಳಜಿ ವಹಿಸಿ ಕೊಡೋದಿಲ್ಲ ಅನ್ನೋರಿಗೆ ಏನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಾದರೂ ಪ್ರಯತ್ನಿಸುತ್ತಾ ಅನ್ನೋದು ನನ್ನ ಭಾವನೆ. ಈ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂತಿದೆ. ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.